ಸರ್ ನಮಸ್ಕಾರ ಸರ್. ಹಲೋ ಸರ್, ಇವತ್ತೊಂದು ಹಾಟ್ ನ್ಯೂಸ್ ನಿಮಗೆ ಹೇಳ. ಏನು? ಎಂದಿನಂತೆ ಇವಿಎಂ ಮೇಲೆ ಆರೋಪ ಮಾಡಿದ್ದಾರೆ. ಇದಕ್ಕೆ ಬಿಜೆಪಿ ತಿರುಗೇಟು ಕೊಟ್ಟಿದೆ ಸಹಜವಾಗಿ. ಮಾಡಿದಾರಾ? ಎಲ್ಲ ಸಣ್ಣ ಪಿಚಿಕೆಗಳು. ಮತ್ತೆ ಇವಿಎಂ ಮೇಲೆ ಆರೋಪ ಮಾಡಿದ್ರು. ಯಾವಾಗ? ಇವತ್ತು ಮಾಡಿರೋದು. ಹಂಗಂದ್ರೆ ಆಪ್ ಸೋತಿದ್ದು ಸರಿ ಇಲ್ವಾ ಇವ್ರಿಗೆ? ಇವಿಎಂ ಕಾರಣ ಅಂತ. ಯಾರದ್ದಿದು? ಪ್ರಿಯಾಂಕಾ ಖರ್ಗೆ, ಜಾರಕಿಹೊಳಿ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ಸರ್. ರೇ ಮೇಡಮ್, ಯಾಕಯ್ಯ? ಇನ್ನು 3-4 ದಿನ ಆಗಿಲ್ಲ. ನೆಟ್ಗೆ ಎಷ್ಟು ಮೆಟ್ಲಿದೆ ಪಾರ್ಲಿಮೆಂಟ್ಗೆ ಅಂತ ಗೊತ್ತಿಲ್ಲ. EVM ಅಂತೆ. ನೀವು ಗೆದ್ದಾಗ ಚೆನ್ನಾಗಿತ್ತಾ? ನಿಮ್ಮ ಅಪ್ಪ ಗೆದ್ದಾಗ ಚೆನ್ನಾಗಿತ್ತಾ? ನಿಮ್ಮ ಅಪ್ಪನ ಪಕ್ಷ ಗೆದ್ದಾಗ ಚೆನ್ನಾಗಿತ್ತಾ? ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. EVM ಅಂತೆ. EVM ಬಂದ್ರೆ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಷ್ಟು ಸೆಕ್ಷನ್ ಇದೆ ಕೇಳ್ಬಿಡ್ತೀನಿ ನಿಮ್ಮನ್ನು ಒಂದ್ಸರಿ. ಸುಮ್ಮನೆ ಇರೋದು ಕಲ್ತ್ಕೋಬೇಕು ಫಸ್ಟ್ ಟೈಮ್ನವ್ರುಗಳು. ಇದು ಆಕ್ಚುಲಿ ಚೆನ್ನಾಗಿರೋದು. ದೊಡ್ಡ ರಾಷ್ಟ್ರೀಯ ನಾಯಕರ ಥರ ಪೋಸ್ಟ್ ಕೊಡಬೇಡಿ ಬಂದಿಲ್ಲ ನನ್ನ ಹತ್ರ. ಎಸ್, ಮುಂದಕ್ಕೇನು? ನಿಮ್ಮಪ್ಪ ಸಿಕ್ಲಿ ಹೇಳ್ತೀನಿ. ಕಲ್ತ್ಕೊಳಕ್ಕೆ ಹೇಳ್ರಿ ಫಸ್ಟ್ ನಿಮ್ಮ ಮಗಳಿಗೆ ಅಂತ. ನೋ ಕಾಮೆಂಟ್ಸ್. ನೀವು ಮಾಡಬಾರ್ದು ಅಂತ ಹೇಳಿಲ್ಲ. ತಿಳ್ಕೊಳ್ಳಿ, ಯಾವ ವಿಚಾರ? ಸ್ವಲ್ಪ ಟೈಮ್ ತಗೊಳ್ಳಿ. ಯಾವುದಕ್ಕೆ ಮಾತಾಡಬೇಕು ನಾವುಗಳು ಅನ್ನೋದು ತಿಳ್ಕೊಳ್ಳಿ. ಕಾಂಗ್ರೆಸ್ಗೆ ವಯಸ್ಸಾಗಿದೆ, ಮೆಚುರಿಟಿ ಬಂದಿಲ್ಲ. ನಾನೇನು ಮಾಡಲಿ? ಮೀಟರ್ ಬೇಕು. ಮೀಟರ್ 135 ವರ್ಷದ ಸಿಕ್ಕಾಬಿಟ್ಟೆ ವಯಸ್ಸಾಗ್ಬಿಡ್ತು, ಮೆಚುರಿಟಿ ಇಲ್ಲ. ಎಳೆ ಮಗು ಥರ ಆಡ್ತೀರಿ ಇನ್ನೇನಾಗತ್ತೆ? ಎಸ್. ದೆಹಲಿ ಫಲಿತಾಂಶದ ಬಳಿಕ ಪಕ್ಷದ ಕಚೇರಿಯಲ್ಲಿ ಒಂದನ್ನು ನೆನಪಿಟ್ಕೊಳ್ಳಿ, ದಿಲ್ಲಿ ಚುನಾವಣೆಯಲ್ಲಿ ಈ ರಾಜ್ಯದ ಜನ ಅಥವಾ ದೇಶದ ಜನ, ನಮ್ಮ ದೇಶಕ್ಕೆ ಸಂಬಂಧ ಇಲ್ಲ, ನಮಗೆ ರಾಜ್ಯ, ತಾಳ್ಮೆ, ನಿರಂತರವಾದಂಥ ಹೋರಾಟದ ಮನಸ್ಸು. ದುಡ್ಡು ಬೇಕು ಅಂತಿಲ್ಲ, ಹೋರಾಟ. ಬಿಜೆಪಿ ಮಾಡಿದ್ದು ಕಾಯಬೇಕು, ಹೋರಾಟ ಮಾಡ್ತಾನೇ ಇರಬೇಕು. ನಾನು ಒಂದು ದಿನ ಗೆಲ್ತೀನಿ ಇನ್ನು ಆಸೆನಲ್ಲಿ ದುಡಿತಾ ಇರಬೇಕು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ.